ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಧ್ಯಾನವನ್ನು ಪ್ರಾರಂಭಿಸಬೇಕು ಅಂತ ಅನ್ನೋರಿಗೋಸ್ಕರ ಅವರಿಗೆ ಉಪಯೋಗವಾಗುವ 8 ಟಿಪ್ಸ್ಗಳನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಿಮಗೆ ಗೊತ್ತಾ, ನಾವು ಸ್ವಲ್ಪ ಸಮಯವನ್ನು ಧ್ಯಾನ ಮಾಡೋಕ್ಕೆ ಕೊಟ್ಟರೆ ನಮ್ಮ ಜೀವನ ಎಷ್ಟು ಅದ್ಭುತವಾಗಿ ಬದಲಾಗುತ್ತೆ ಅಂತ. ನಿಮಗೆ ಉಪಯುಕ್ತವಾಗುವ ಧ್ಯಾನದ ಬಗ್ಗೆ ಮುಖ್ಯವಾದ 8 ಟಿಪ್ಸ್ಗಳನ್ನು ತಿಳಿದುಕೊಳ್ಳೋಣ. ಇವು ನಿಮಗೆ ಸರಳವಾಗಿ ಧ್ಯಾನ ಮಾಡೋಕ್ಕೆ ಸಹಾಯವಾಗ್ತವೆ. ಟಿಪ್ ನಂಬರ್ 1, ನಿಮಗೆ ಅನುಕೂಲವಾದ ಸಮಯವನ್ನು ಆರಿಸಿಕೊಳ್ಳಿ. ಧ್ಯಾನ ಅನ್ನೋದು ಪೂರ್ತಿಯಾಗಿ ವಿಶ್ರಾಂತಿಯ ಸಮಯ. ಆದ್ದರಿಂದ ಇದನ್ನು ನೀವು ನಿಮಗೆ ಪೂರ್ತಿಯಾಗಿ ಅನುಕೂಲವಾಗುವ ಸಮಯದಲ್ಲಿ ಮಾಡಬೇಕು. ಆದ್ದರಿಂದ ನೀವು ನಿಮಗೆ ಅಡೆತಡೆ ಆಗದೇ ಇರೋ ಸಮಯವನ್ನು ನೋಡ್ಕೊಳ್ಳಿ. ಮಾಮೂಲಾಗಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಸಮಯದಲ್ಲಿ ಧ್ಯಾನ ಮಾಡೋದು ಅನುಕೂಲಕರವಾಗಿದೆ. ಟಿಪ್ ನಂಬರ್ 2, ಒಂದು ನಿಶ್ಶಬ್ದವಾದ ಪ್ರದೇಶವನ್ನು ಆರಿಸಿಕೊಳ್ಳಿ. ನಿಮಗೆ ಅನುಕೂಲವಾದ ಸಮಯವನ್ನು ಆರಿಸಿಕೊಂಡ ಹಾಗೆಯೇ ನೀವು ಅಡೆತಡೆ ಆಗದೆ ಪ್ರಶಾಂತವಾಗಿರುವ ಪ್ರದೇಶವನ್ನು ಆರಿಸಿಕೊಳ್ಳಬೇಕು. ಒಂದು ನಿಶ್ಶಬ್ದವಾದ ಹಾಗೂ ಪ್ರಶಾಂತವಾದ ಪ್ರದೇಶದಲ್ಲಿ ನಮಗೆ ಧ್ಯಾನದ ಉನ್ನತವಾದ ಅನುಭವವನ್ನು ಪಡೆಯೋದಕ್ಕೆ ಅನುಕೂಲವಾಗುತ್ತೆ. ಟಿಪ್ ನಂಬರ್ 3, ನಿಮಗೆ ಅನುಕೂಲವಾದ ಭಂಗಿಯಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಭಂಗಿ ಕೂಡ ನಿಮ್ಮ ಧ್ಯಾನದ ಮೇಲೆ ಪ್ರಭಾವ ಬೀರುತ್ತೆ. ನೀವು ಪ್ರಶಾಂತವಾಗಿ, ಸೌಕರ್ಯವಾಗಿ, ಸ್ಥಿರವಾಗಿ ಇರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಬೆನ್ನುಹುರಿ ನೇರವಾಗಿ ಇರೋ ರೀತಿ ಕೂತ್ಕೊಳ್ಬೇಕು. ನೀವು ಧ್ಯಾನ ಮಾಡ್ತಿರೋಷ್ಟು ಸಮಯ ಕಣ್ಣುಗಳನ್ನು ಮುಚ್ಚಿ ಭುಜಗಳು ಹಾಗೂ ಬೆನ್ನು ಪ್ರಶಾಂತವಾಗಿ ಇರಿಸಿಕೊಳ್ಳಿ. ಪದ್ಮಾಸನದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬೇಕು ಅಂತ ನಮ್ಮ ಪುರಾತನ ಕಾಲದಿಂದ ಋಷಿಮುನಿಗಳು ಹೇಳ್ತಾ ಬಂದಿದ್ದಾರೆ. ಆದರೆ ನಿಮಗೆ ಅದು ಸಾಧ್ಯ ಆಗದೇ ಇದ್ದರೆ ನಿಮಗೆ ಅನುಕೂಲವಾದ ಭಂಗಿಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ. ಒಟ್ಟಿನಲ್ಲಿ ನಿಮ್ಮ ಬೆನ್ನುಹುರಿ ನೇರವಾಗಿ ಇರೋ ರೀತಿ ನೋಡ್ಕೊಳ್ಳಿ. ಟಿಪ್ ನಂಬರ್ 4, ಧ್ಯಾನ ಮಾಡುವಾಗ ನಿಮ್ಮ ಹೊಟ್ಟೆಯನ್ನು ಖಾಲಿಯಾಗಿ ಇಟ್ಕೊಳ್ಳಿ. ನೀವು ಊಟ ಮಾಡುವ ಮೊದಲು ಧ್ಯಾನ ಮಾಡೋದು ಒಳ್ಳೆಯದು. ಒಂದು ವೇಳೆ ನೀವು ಊಟ ಮಾಡಿದ ನಂತರ ಧ್ಯಾನ ಮಾಡಿದರೆ ನಿಮಗೆ ನಿದ್ದೆ ಬರಬಹುದು. ಯಾವುದು ಏನೇ ಆದರೂ ನೀವು ಖಾಲಿ ಹೊಟ್ಟೆಯಲ್ಲಿ ಇದ್ದಾಗ ಮಾತ್ರ ಧ್ಯಾನ ಮಾಡೋಕ್ಕೆ ಪ್ರಯತ್ನಿಸಿ. ಟಿಪ್ ನಂಬರ್ 5, ಸುಲಭವಾದ ವ್ಯಾಯಾಮದಿಂದ ಪ್ರಾರಂಭಿಸಿ. ಸುಲಭವಾದ ವ್ಯಾಯಾಮ ಇಲ್ಲಾಂದರೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಿ ಶರೀರದಲ್ಲಿ ಇರುವ ಜಡತ್ವ ಹೋಗಿ ಶರೀರ ತುಂಬ ಹಗುರವಾಗುತ್ತೆ. ಹೀಗೆ ಮಾಡೋದ್ರಿಂದ ನೀವು ಧ್ಯಾನದಲ್ಲಿ ತುಂಬ ಸಮಯ ಇರೋಕ್ಕಾಗುತ್ತೆ. ಟಿಪ್ ನಂಬರ್ 6, ಕೆಲವು ದೀರ್ಘವಾದ ಶ್ವಾಸವನ್ನು ತಗೊಳ್ಳೋದ್ರಿಂದ ನೀವು ಧ್ಯಾನವನ್ನು ತುಂಬ ಚೆನ್ನಾಗಿ ಮಾಡಬಹುದು. ಹಾಗೆಯೇ ಧ್ಯಾನ ಮಾಡೋದಕ್ಕೆ ಮೊದಲು ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡೋದು ತುಂಬ ಒಳ್ಳೆಯದು. ಇದರಿಂದ ನಿಮ್ಮ ಶ್ವಾಸವು ಕ್ರಮಬದ್ಧವಾಗಿ ನಿಮಗೆ ಪ್ರಶಾಂತತೆಯನ್ನು ಕೊಡುತ್ತೆ. ಟಿಪ್ ನಂಬರ್ 7, ನಿಮ್ಮ ಮುಖದ ಮೇಲೆ ಕಿರುನಗೆಯನ್ನು ಇಟ್ಕೊಳ್ಳಿ. ನೀವು ಕಿರುನಗೆಯಿಂದ ಧ್ಯಾನ ಮಾಡೋದ್ರಿಂದ ನಿಮಗೆ ಪ್ರಶಾಂತವಾದ ಅನುಭವ ಏರ್ಪಡುತ್ತದೆ. ಟಿಪ್ ನಂಬರ್ 8, ಧ್ಯಾನವಾದ ನಂತರ ಸಡನ್ನಾಗಿ ಕಣ್ಣು ತೆಗೆಯದೆ ನಿಧಾನವಾಗಿ ಕಣ್ಣನ್ನು ತೆಗೆಯಿರಿ. ನಿಮ್ಮ ಧ್ಯಾನ ಮುಗಿದ ನಂತರ ಗಡಿಬಿಡಿಯಾಗಿ ಕಣ್ಣು ತೆಗೆಯದೆ ನಿಮ್ಮ 2 ಕೈಗಳನ್ನು ರಬ್ ಮಾಡಿ. ಆ ಬಿಸಿಯಾದ ಕೈಗಳಿಂದ ನಿಮ್ಮ ಕಣ್ಣನ್ನು ಮುಟ್ಟಿ ನಂತರ ನಿಧಾನಕ್ಕೆ ಕಣ್ಣನ್ನು ತೆಗೆಯಿರಿ. ಈ 8 ಟಿಪ್ಸ್ಗಳು ನೀವು ಧ್ಯಾನವನ್ನು ಪ್ರಾರಂಭಿಸಬೇಕು ಅಂದರೆ ನಿಮಗೆ ಖಂಡಿತವಾಗಲೂ ಉಪಯೋಗವಾಗ್ತವೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮಗೆ ಸಪೋರ್ಟ್ ಆಗಿ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.